ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದ್ರೆ ದ್ವಿತೀಯ PUC ಎಕ್ಸಾಮ್ನ ರಿಸಲ್ಟ್ ಆಲ್ರೆಡಿ ಬಂದಿದೆ. ಸೊ ದ್ವಿತೀಯ PUC ಎಕ್ಸಾಮ್ನಲ್ಲಿ ಫೇಲ್ ಆಗಿರ್ತಕ್ಕಂಥ ಮಕ್ಕಳು ದುಡುಕಿ ಕೆಲವೊಂದು ನಿರ್ಧಾರಗಳನ್ನು ತಗೊತಾರೆ. ಸೊ ಅದ್ರ ಬಗ್ಗೆ ನಾನು ಇವತ್ತು ಒಂದಷ್ಟು ಮಾತಾಡಬೇಕು ಅಂತ ನಾನು ಬಂದಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಮನೆಯಲ್ಲಿ PUC ಮಕ್ಕಳಿದ್ರೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತ ಹೇಳಿದರೆ SLCನಲ್ಲಿ PUCನಲ್ಲಿ ನೀವು ಫೇಲ್ ಆಗಿರ್ತೀರ. ಫೇಲ್ ಆದರೆ ನಿಮ್ಮ ಜೀವನ ಇಲ್ಲಿಗೆ ಮುಗೀತು ಅಂತ ಅಂದ್ಕೋಬೇಡಿ. ನಿಮಗೆ ಸುಮಾರಷ್ಟು ಅವಕಾಶಗಳಿದೆ. ಏನು ಫೇಲ್ ಆಗಿರೋರು ಮತ್ತು ಅವ್ರ ಚರಿತ್ರೆನೇ ಬರ್ದಿಲ್ವಾ, ಫೇಲ್ ಆಗಿರೋರು ಪಾಸ್ ಆಗಿಲ್ವಾ, ಪಾಸ್ ಆಗಿಬಿಟ್ಟು ಅವರು ಕಂಪನಿ ಓನರ್ಗಳು CEO ಅಥವಾ ರಾಜಕಾರಣಿಗಳಾಗಿಲ್ವಾ, ನಮ್ಮ ಕಣ್ಣೆದುರುಗಡೆನೇ ಸುಮಾರಷ್ಟು ಉದಾಹರಣೆ. ಪೇರೆಂಟ್ಸ್ ಆಯಿತು, ಮಕ್ಕಳಾಯಿತು, ಏನಂತ ಹೇಳಿದರೆ ಇಲ್ಲ ನೀನು ಓದಿಲ್ಲ ಅಂತ ಅವ್ರನ್ನ ಬ್ಲೇಮ್ ಮಾಡೋದಾಗಲಿ, ಇಲ್ಲ ನಾನು ಓದಬೇಕಿತ್ತು ಅಂತೇಳ್ಬಿಟ್ಟು ನೀವು ಅದನ್ನು ಮನಸ್ಸಿಗೆ ತೊಗೊಂಡು, ನಾನು ನಿನ್ನೆ ಹೀಗೆ ರೀಲ್ಸ್ ನೋಡ್ತಿರ್ಬೇಕಾದ್ರೆ ಒಂದು ವಿಡಿಯೋ ನೋಡಿದೆ. ಆ ಹುಡುಗಿ ಬಂದು PUCನಲ್ಲಿ ಫೇಲ್ ಆಗಿದ್ದೀನಿ ಅಂತೇಳ್ಬಿಟ್ಟು ದುಡುಕ್ಬಿಟ್ಟು ಒಂದು ನಿರ್ಧಾರ ತೊಗೊಂಡಿದ್ದಾಳೆ. ಬಟ್ ನೀವು ಒಂದು ಸಲ ಯೋಚನೆ ಮಾಡಿ, ನೀವು ಓದಬೇಕಂತ ಹೇಳಿದರೆ ನಿಮ್ಮ ಫ್ಯಾಮಿಲಿನಲ್ಲಿ ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾರೆ. ನಿಮಗೆ ಅಣ್ಣ ಇರ್ಬೋದು, ತಂಗಿ ಇರ್ಬೋದು, ಅಕ್ಕ ಇರ್ಬೋದು. ಸೊ ಅವರೆಲ್ಲ ನಿಮಗೋಸ್ಕರ PUC ಇದ್ದೀರಾ ಅಥವಾ 10th ಇದ್ದೀರಾ ಅಂತ ಹೇಳ್ಬಿಟ್ಟು ನಿಮಗೆ ಎಷ್ಟೆಲ್ಲ ಒಂದು ಹೆಲ್ಪನ್ನು ಮಾಡಿರ್ತಾರೆ, ನಿಮ್ಮ ಬಗ್ಗೆ ಕನಸನ್ನು ಕಟ್ಕೊಂಡಿರ್ತಾರೆ. ಫೇಲ್ ಆಗಿರೋ ತಕ್ಷಣಕ್ಕೆ ಏನು ನಿಮಗೆ ಮುಂದೆ ಅವಕಾಶಗಳೇ ಸಿಗೋದಿಲ್ಲ, ಅಥವಾ ಫೇಲ್ ಆದರೆ ನಮ್ಮ ಜೀವನ ಇಲ್ಲಿಗೆ ಮುಗೀತು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಬೇಡಿ. ಅದೇ ರೀತಿಯಾಗಿ ಸರ್ಕಾರದವರು ಸ್ವಲ್ಪ ಎಚ್ಚೆತ್ಕೋಬೇಕೇನಂತ ಹೇಳಿದರೆ, ಈ ಒಂದು SSLC ಮಕ್ಕಳಿಗಾಗಿರ್ಬೋದು, PUC ಮಕ್ಕಳಿಗಾಗಿರ್ಬೋದು, ಇನ್ನೇನು ಕ್ಲಾಸ್ ಮುಗಿತಾ ಇದೆ ಅಂತ ಹೇಳಿದಾಗ ಅವರು ಒಂದಷ್ಟು ಇದು ಸರ್ಕಾರದ ಕಡೆಯಿಂದನೇ ಆಗಬೇಕು. ಏನಕ್ಕಂದರೆ ಅವರು ಪಾಠ ಮಾಡಿರ್ತಾರೆ, ಮಕ್ಕಳು ಓದ್ಕೊಂಡಿರ್ತಾರೆ, ಯಾರು ಫೇಲ್ ಆಗಬೇಕನ್ನೋ ಒಂದು ಇಂಟೆನ್ಷನಿಂದ ಏನು ಫೇಲ್ ಆಗಿರೋದಿಲ್ಲ. ಬಟ್ ಇದನ್ನು ಶಾಲೆಯಲ್ಲಿ ಶಿಕ್ಷಕರು ಅವರಿಗೊಂದು ಕಿವಿ ಮಾತನ್ನು ಹೇಳಬೇಕು. ಏನಂತ ಹೇಳಿದರೆ, ಈ ಥರದ್ದು ಏನಾದರೂ ನೀವು ರಿಸಲ್ಟಲ್ಲಿ ಫೇಲ್ ಆಗಿದ್ದೀರಾ ಅಥವಾ ಹಿಂದೆ ಉಳ್ಕೊಂಡಿದ್ದೀರಾ ಅಂತ ಹೇಳಿದರೆ ನಿಮಗೆ ಏನೆಲ್ಲ ಅವಕಾಶಗಳಿರುತ್ತೆ. ಇವಾಗ ಸಪ್ಲಿಮೆಂಟ್ರಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. PUC ಮಕ್ಕಳಿಗೆ ಬಂದು ಇದೇ ತಿಂಗಳು 26ನೇ ತಾರೀಕಿಂದ ಬಂದು ಮಾರ್ಚ್ 6-8ನೇ ತಾರೀಕುವರೆಗೂ ಎಕ್ಸಾಮ್ ಇದೆ. ಸೊ ಇಲ್ಲಿ ನಿಮ್ಗೆ ಯಾವುದೇ ರೀತಿಯ ಶುಲ್ಕ ಇಲ್ಲ. ನಿಮಗಿನ್ನ 2 ಅವಕಾಶಗಳಿದ್ದಾವೆ. ಯಾರೂ 6 ಸಬ್ಜೆಕ್ಟು ಫೇಲ್ ಆಗಿರಲ್ಲ, 5 ಸಬ್ಜೆಕ್ಟು ಫೇಲ್ ಆಗಿರಲ್ಲ, ಹೋದರೆ 1-2 ಹೋಗಿರುತ್ತೆ. ಬಟ್ ನಿಮಗೆ ಇಲ್ಲಿ 2 ಅವಕಾಶ ಐತೆ. ಮತ್ತು ಈ ಒಂದು ಎಕ್ಸಾಮಿಗೆ ಬಂದು ನೀವು ಯಾವುದೇ ರೀತಿಯ ಶುಲ್ಕವನ್ನು ಪೇ ಮಾಡ್ತಕ್ಕಂಥದ್ದು ಇರೋದಿಲ್ಲ. ಕೂತ್ಕೊಂಡು ನಿಮಗೂ ಟೈಮ್ ಇರುತ್ತೆ, ಓದ್ಬಿಟ್ಟು ನೀವು ಮುಂದೆ ಬರಲಿಕ್ಕೆ ಇನ್ನೂ ಸುಮಾರಷ್ಟು ಅವಕಾಶಗಳು ಇದ್ದಾವೆ. ಬಟ್ ಇಲ್ಲಿಗೆ ನಮ್ಮ ಜೀವನ ಕೊನೆ ಆಯಿತು, ನಾವೇನೋ ಇಲ್ಲಿಗೆ ಎಲ್ಲ ಕಳ್ಕೊಂಡ್ವಿ, ಮುಂದೆ ನಮಗೆ ಅವಕಾಶಗಳು ಇಲ್ಲ ಅಂತ ನೀವು ಯೋಚನೆ ಮಾಡೋ ಬದಲು ಅದನ್ನು ಮನಸ್ಬಿಚ್ಚಿ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಹತ್ರ ಆಗಿರ್ಬೋದು, ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿ ಅವ್ರ ಹತ್ರ ಹೇಳ್ಕೊಂಡ್ರೆ ನಿಮಗೂ ಒಂದು ಮನಸ್ಸಲ್ಲಿ ಒಂದು ರಿಲೀಫ್ ಅನ್ನೋದು ಸಿಗುತ್ತೆ. ಸೊ ಮುಂದೆ ಏನು ಮಾಡಬೇಕು ಅನ್ನೋ ಒಂದು ಧೈರ್ಯನೂ ಅವ್ರ ಕಡೆಯಿಂದ ಸಿಗುತ್ತೆ. ಬಟ್ ಯಾರನ್ನೂ PUC ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ SSLC ವಿದ್ಯಾರ್ಥಿಗಳಾಗಿರ್ಬೋದು ದುಡುಕ್ಬಿಟ್ಟು ಈ ಥರದ ಒಂದು ನಿರ್ಧಾರ ತೊಗೊಳ್ಲಿಕ್ಕೆ ಹೋಗಬೇಡಿ. ನಿಮಗೆ ಅವಕಾಶಗಳಿದೆ, ನೀವು ಇನ್ನೂ 2 ಎಕ್ಸಾಮನ್ನು ಬರೀಬೋದು. ಸೊ ಕೂತ್ಕೊಂಡು ನೀವು 12 ವರ್ಷ ಓದಿರ್ತೀರಾ ಅಂತ ಹೇಳಿದಾಗ, ಸೊ ಈ ಎಕ್ಸಾಮ್ ನಿಮಗೇನೂ ಅಲ್ಲ, ಏನೋ ಹೋಗಿರುತ್ತೆ, ಒಂದು ಸಬ್ಜೆಕ್ಟ್ ಹೋಗಿರುತ್ತೆ, 2 ಸಬ್ಜೆಕ್ಟ್ ಹೋಗಿರುತ್ತೆ. ಬಟ್ ನಮ್ಮ ಟೈಮನ್ನು ಚೆನ್ನಾಗಿರ್ಬೇಕಲ್ವ. ಸೊ ಅದನ್ನು ಕೂತ್ಕೊಂಡು ಸರಿ ಮಾಡ್ಕೊಳ್ಲಿಕ್ಕೆ ನಿಮಗೆ ಅವಕಾಶಗಳಿದೆ. ಸೊ ಯಾರಾದರೂ ಚೆನ್ನಾಗಿರೋ ಟೀಚರ್ಸ್ ಹತ್ರ ಹೋಗಿ ಪಾಠ ತೊಗೊಳ್ಳಿ. ಸೊ ನಿಮ್ಗೆ ಯಾವ ಸಬ್ಜೆಕ್ಟಲ್ಲಿ ಕಷ್ಟ ಅನಿಸುತ್ತೋ ಅದನ್ನು ಹೇಳಿಸ್ಕೊಳ್ಳಿ, ಅಥವಾ ನಿಮ್ಮ ಫ್ರೆಂಡ್ಸ್ ಹೆಲ್ಪನ್ನು ತೊಗೊಳ್ಳಿ. ನೀವು ಈ ಒಂದು 2 ಎಕ್ಸಾಮ್ಗಳಲ್ಲಿ ನಿಮಗೆ ಪಾಸ್ ಆಗಲಿಕ್ಕೆ ತುಂಬಾ ಒಂದು ಅವಕಾಶಗಳಿರುತ್ತೆ. ಬಟ್ ಅದನ್ನು ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಿಕೊಂಡು ನಿಮ್ಮನೆಯವ್ರಿಗೂ ಕಷ್ಟ ಕೊಟ್ಟು, ಸೊ ನಿಮ್ಮ ಜೀವಕ್ಕೂ ನೀವು ತೊಂದರೆ ಮಾಡ್ಕೊಳ್ತಕ್ಕಂಥ ಒಂದು ನಿರ್ಧಾರಕ್ಕೆ ನೀವು ಯಾರನ್ನೂ ಬರಬೇಡಿ ಅಂತ ಹೇಳ್ತೀನಿ. ಹೋಪ್ ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿತ್ತು ಅಂತ ಹೇಳಿದರೆ ಸೊ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಎಲ್ಲರಿಗೂ.